ಕಾರ್ಮಿಕ ವರ್ಗದ ಸಹೋದರ ಮತ್ತು ಸಹೋದರಿಯರೇ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಗ್ರ್ಯಾಚ್ಯುಯಿಟಿ ಪಾವತಿ ಕಾಯ್ದೆ 1972 ಸೆಕ್ಷನ್ 4 ಅನುಸಾರ ನೌಕರಿಗೆ ರಾಜೀನಾಮೆ ನೀಡಿದರೂ ಸಹ ಗ್ರ್ಯಾಚ್ಯುಯಿಟಿ ಹಾಗೂ ರಜೆ ನಗದೀಕರಣ ಪಡೆಯಲು ಅಂತಹ ನೌಕರರು ಕಾರ್ಮಿಕರು ಅರ್ಹರೆಂದು ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಅಶೋಕ್ ಕುಮಾರ್ ದಬಾಸ್ ಬ್ರಾಕೆಟ್ನಲ್ಲಿ ದೈವಾಧೀನ ಕಾನೂನು ವಾರಸುದಾರರ ವಿರುದ್ಧ ದೆಹಲಿ ಸಾರಿಗೆ ಸಂಸ್ಥೆ ಪ್ರಕರಣದಲ್ಲಿ ದಿನಾಂಕ 9/12/2025 ತನ್ನ ಮಹತ್ವದ ತೀರ್ಪಿನಲ್ಲಿ ನಿರಂತರ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿ ರಾಜೀನಾಮೆ ನೀಡಿರುವ ನೌಕರರು ಪಿಂಚಣಿಗೆ ಅರ್ಹವಲ್ಲದಿದ್ದರೂ ಸಹ ಗ್ರ್ಯಾಚ್ಯುಯಿಟಿ ಪಾವತಿ ಕಾಯ್ದೆ 1972 ಸೆಕ್ಷನ್ 4 ಅನುಸಾರ ನೌಕರಿಗೆ ರಾಜೀನಾಮೆ ನೀಡಿದ್ದರೂ ಸಹ ಗ್ರ್ಯಾಚ್ಯುಯಿಟಿ ಹಾಗೂ ರಜೆ ನಗದೀಕರಣ ಪಡೆಯಲು ಅರ್ಹರೆಂದು ಆದೇಶಿಸಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ರಾಜೀನಾಮೆಯಿಂದ ಪಿಂಚಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದಾದರೂ ಗ್ರ್ಯಾಚ್ಯುಯಿಟಿ ಹಾಗೂ ರಜೆ ನಗದೀಕರಣವನ್ನು ನೌಕರರಿಗೆ ಉದ್ಯೋಗದಾತರು ನಿರ್ದಿಷ್ಟವಾಗಿ ಸರ್ಕಾರವು ಗ್ರ್ಯಾಚ್ಯುಯಿಟಿ ಕಾಯ್ದೆ ಸೆಕ್ಷನ್ 1972 ಸೆಕ್ಷನ್ 5 ಅಡಿ ವಿನಾಯಿತಿ ನೀಡದ ಹೊರತು ನಿರಾಕರಿಸುವಂತಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯವು ಆದೇಶಿಸಿದೆ. ಬಂಧುಗಳೇ, ಸೆಕ್ಷನ್ 5 ಅಡಿ ಸರ್ಕಾರವು ಉದ್ಯೋಗದಾತರಿಗೆ ಈ ವಿನಾಯಿತಿ ನೀಡಬೇಕಾದಲ್ಲಿ ಅಂತಹ ಉದ್ಯೋಗದಾತರು ತಾವು ಪ್ರಸ್ತುತ ನೌಕರರಿಗೆ ನೀಡುತ್ತಿರುವ ಗ್ರ್ಯಾಚ್ಯುಯಿಟಿ ಅಥವಾ ಪಿಂಚಣಿಯು ಶಾಸನಬದ್ಧವಾಗಿ ನೀಡಬೇಕಾಗಿರುವುದಕ್ಕಿಂತ ಹೆಚ್ಚು ಅನುಕೂಲಕರ ಅಥವಾ ಅದಕ್ಕೆ ಸಮಾನಾಂತರವೆಂದು ಸ್ಪಷ್ಟ ಸಮರ್ಥನೆ ನೀಡಿದಲ್ಲಿ ಮಾತ್ರ ವಿನಾಯಿತಿಯನ್ನು ಸರ್ಕಾರವು ನೀಡುವುದು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಈ ಆದೇಶವನ್ನು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆಗಳು ಪಾಲನೆ ಮಾಡಿ ಸ್ವಯಂಚಾಲಿತವಾಗಿ ಬಾಕಿ ಇರುವ ಹಾಗೂ ತಿರಸ್ಕರಿಸುವ ಅರ್ಹ ಕಾರ್ಮಿಕರ ಕ್ಲೈಮ್ ಪ್ರಕರಣಗಳನ್ನು ಸಂಬಂಧಪಟ್ಟ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಉದ್ಯೋಗದಾತರು ಅನುಷ್ಠಾನಗೊಳಿಸುವ ಕಾರ್ಯಜವಾಬ್ದಾರಿ ಕರ್ತವ್ಯವನ್ನು ಪಾಲಿಸಲು ಸೂಕ್ತ ಲಿಖಿತ ಆದೇಶವನ್ನು ಹೊರಡಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸಲು ಹಾಗೂ ಕರ್ನಾಟಕ ರಾಜ್ಯದ ಟಿವಿ ಮಾಧ್ಯಮಗಳು ಸಹ ಈ ವಿಷಯವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಜಾರಿಗೊಳಿಸಲು ಸಹಕರಿಸಬೇಕೆಂದು ಈ ಮೂಲಕ ವಿನಂತಿ ಸಲ್ಲಿಸಿದೆ. ಈ ಕಾರ್ಮಿಕ ಕಾನೂನಿನ ಅರಿವಿನ ವಿಡಿಯೋವನ್ನು ಪ್ರಚುರಪಡಿಸಲು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಸೇವಾ ಕಾನೂನಿನ ಅರಿವಿನ ವಿಡಿಯೋ ಜೊತೆ ಬರುತ್ತೇನೆ. ವಂದನೆಗಳೊಂದಿಗೆ ಕನ್ನಡ ತಾಯಿ ಭುವನೇಶ್ವರಿ ಕೃಪೆ. ಜೈ ಜವಾನ್, ಜೈ ಕಿಸಾನ್, ಜೈ ಶ್ರಮಿಕ್.